ದೇಶಕ್ಕೆ ಅನ್ನ ಹಾಕ್ತಾನಂತ ನಿಮ್ಮ ಮಗಳಿಗೆ ಒಬ್ಬಾಕಿಗೆ ಅನ್ನ ಹಾಕಂಗಿಲ್ಲೇನ್ರಿ? ರೈತರು ನಮ್ಮ ದೇಶದ ಬೆನ್ನೆಲುಬು. ಅವರಿಂದಲೇ ನಮ್ಮ ದೇಶವು ಅಭಿವೃದ್ಧಿ ಹೊಂದುತ್ತಿರುವುದು. ಆದರೆ ಅವರು ಹಲವಾರು ಕಾರಣಗಳಿಂದ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ. ಪ್ರಮುಖವಾಗಿ ಅವರ ಸಮಸ್ಯೆಗಳನ್ನು ತಿಳಿದು ಆದಷ್ಟು ಬೇಗ ಪರಿಹರಿಸಬೇಕಾಗಿದೆ. ಏಕೆಂದರೆ ರೈತನಿಂದಲೇ ನಾವು ಬದುಕಲು ಸಾಧ್ಯ. ಅದೇ ರೈತ ತನ್ನ ಸಮಸ್ಯೆಗಳನ್ನ ಹೇಳ್ಕೊಳ್ಳಲಾರ್ದನ ಆತ್ಮಹತ್ಯೆನ ಮಾಡ್ಕೊಳತ್ತಾನ. ಅದಕ್ಕೆ ನಮ್ಮ ಮಾತು ಭಾಷೆ ಹಿಂದಿ ಒಳಗೆ ಹೇಳ್ತಾರೆ ನೋಡ್ರಿ, ಕಿಸಾನ ಹಮಾರ ಕಿ ಸಂಪತ್ತಿ ಹೇ, ಹಮಾರಾ ದೇಶ್ ಕಿ रीढ़ की हड्डी है और उनके बिना हमारा जीवन की कल्पना करना असंभव है। इसलिए उनके साथ देश के ಸಮಾಜನಕ್ ವ್ಯವಹಾರ ಕರ್ನಾ ಚಾಹಿಯೇ. ಈಗ ರೈತರು ಯಾವ್ಯಾವ ಕಾರಣಕ್ಕೆ ಆತ್ಮಹತ್ಯೆ ಮಾಡ್ಕೊಳತ್ತಾರಂದ್ರಿ, ಒಂದು ಬಡತನ. ಗ್ರಾಮೀಣ ಪ್ರದೇಶದಲ್ಲಿ 70%ಕ್ಕಿಂತಲೂ ಹೆಚ್ಚಿನ ಜನರು ವ್ಯವಸಾಯನ ಮಾಡತ್ತಾರ. ಆದ್ರೆ ಅವ್ರಿಗೆ ಬಡತನದ ಕಾರಣದಿಂದಾಗಿ ಆಧುನಿಕ ಉಪಕರಣಗಳನ್ನ ವ್ಯವಸಾಯದಾಗ ಬಳಸ್ಕೊಳಕ ಆಗೋಲ್ದು. ಇನ್ನೊಂದೇನಂದ್ರ ಅತಿಯಾದ ಸಾಲ. ಒಬ್ಬ ರೈತ ಒಂದು ಬೆಳೆಯನ್ನು ಬೆಳೆಯಲು ಕನಿಷ್ಠ 3 ರಿಂದ 4 ತಿಂಗಳು ಕಾಯ್ಬೇಕು. ಆಗ ಅನಿವಾರ್ಯವಾಗಿ ಮನೆತನವನ್ನು ನಿಭಾಯಿಸಲು ಮತ್ತು ಬೀಜ ಗೊಬ್ಬರಕ್ಕ ಸಾಲ ಮಾಡ್ಬೇಕು. ಮಾಡಿ ಸಾಲಕ್ಕ ಬಡ್ಡಿ ಕಟ್ಟುತ್ತಲೇ ತನ್ನ ಜೀವನವನ್ನ ಕಳೆಯತ್ತಾನ. ಇನ್ನೊಂದೇನಂದ್ರ ಅನಕ್ಷರಸ್ತೆ. ನಮ್ಮ ದೇಶದಾಗ 90% ರೈತರು ಅನಕ್ಷರಸ್ಥರಾಗ್ಯಾರ, ಅಂದ್ರ ಶಿಕ್ಷಣದಿಂದ ವಂಚಿತರಾಗ್ಯಾರ. ಹಾಗಾಗಿ ಅವರಿಗೆ ಯಾವ ಮಣ್ಣಿನಲ್ಲಿ ಯಾವ ಫಲವತ್ತತೆ ಐತಿ ಅಂತ ತಿಳ್ಕೊಳಕ ಸಾಧ್ಯ ಆಗೋಲ್ದು. ಇನ್ನೊಂದೇನಂದ್ರ ಅವ್ರು ಬೆಳೆದ ಬೆಳೆನ ಯಾವ ಬೆಲೆಗೆ ಮಾರಬೇಕು ಎಂಬ ಲೆಕ್ಕ ಸಿಗದೇನ ನಷ್ಟನ ಅನುಭವಿಸತ್ತಾರ. ಇನ್ ಕೊನೆಯದಾಗ್ರಿ ವೈಜ್ಞಾನಿಕತೆಯನ್ನು ಬಳಸಿಕೊಳ್ಳದೇ ಇರುವುದು. ವೈಜ್ಞಾನಿಕ ಯಂತ್ರಗಳನ್ನು ಬೀಜಗಳನ್ನು ಬಳಸಿಕೊಳ್ಳುತ್ತಿಲ್ಲ. ರೈತ ವೈಜ್ಞಾನಿಕ ಯಂತ್ರೋಪಕರಣಗಳನ್ನು ಬಳಸಿಕೊಂಡ್ರೆ ಮಾತ್ರ ಯಶಸ್ಸನ್ನು ಕಾಣ್ತಾನ. ರೈತಗ ಮಣ್ಣಿನ ಪೌಷ್ಟಿಕತೆ ಮತ್ತು ವಾತಾವರಣದ ಬಗ್ಗೆ ಮಾಹಿತಿ ತಿಳಿದೇನು ಸಾಲದ ಹೊರೆನೋ ಹೊರ ಹತ್ತಾನ. ಈಗೆಲ್ಲ ನೀವು ನೋಡಿದ್ರಿ ಕೇಳಿದ್ರಿ. ಈಗ ಏನಂದ್ರ ನಮ್ಮ ದೇಶದಾಗ ಲಕ್ಷಾಂತರ ಜನರು ರೈತರದಾರ. ನಾವು ಪ್ರತಿಯೊಂದು ಮನೆಗೂ ಹೋಗಿ ಹೇಳಕ್ಕಾಗಲ್ಲ, ರೈತರ ನೀವು ಆತ್ಮಹತ್ಯೆ ಮಾಡ್ಕೋಬೇಡ್ರಿ ಅಂತಂದ. ಇಂಥ ಕಾರ್ಯಕ್ರಮ ಇಂಥ ಒಂದೆಲ್ಲ ಹಲವಾರು ರೀತಿಯ ಫಂಕ್ಷನ್ಗಳು ಮಾಡಿ ಅವರಿಗೆ ಈ ಕಾರ್ಯಕ್ರಮ ಮೂಲಕ ಜಾಗೃತಿ ಮೂಡಿಸ್ಬೇಕು. ಏನಂದ್ರ ರೈತರನ್ನ ಮಾನಸಿಕವಾಗಿ ಸದೃಢರನ್ನಾಗಿ ಮಾಡ್ಬೇಕು. ಅವರು ಬೆಳೆದ ಬೆಳೆನ ಉತ್ತಮ ಬೆಲೆ ಸಿಗುವಂತೆ ನಾವು ಬೆಂಬಲ ಬೆಲೆನ ನಿಗದಿಪಡಿಸ್ಬೇಕು. ಇನ್ನೊಂದೇನಂದ್ರ ರೈತರಿಗೆ ಶಿಕ್ಷಣ ಒದಗಿಸಿದಾಗ ತಾನೇ ಅವರಿಗೆ ಸರ್ಕಾರದಿಂದ ಏನೇನು ಸ್ಕೀಮ್ ಬರ್ತಾವು, ಯೋಜನೆ ಬರ್ತಾವ ಅಂತ ಗೊತ್ತಾಕತಿ. ಇನ್ನೊಂದೇನಂದ್ರ ರೈತರ ಅಂತ ಕೇಳ್ಕೊಳ್ಳೋದಿಷ್ಟ ನಾನು, ಬರೇ ನೀವು ಮಳಿನ ನಂಬ್ಕೊಂಡು ಕುಂದ್ರಬೇಡ್ರಿ. ಕೆರೆ, ಬಾವಿ ಮುಂತಾದ ಹಲವಾರು ನೀರಾವರಿ ವ್ಯವಸ್ಥೆ ಏನೋ ಎಲ್ಲ ಯೋಜನೆನ ಸರ್ಕಾರಕ್ಕೆ ಮನವಿ ಮಾಡಿಸ್ಕೊಂಡು ಅವ್ನ ಆದಷ್ಟು ಬೇಗ ಅಪ್ಲೈ ಮಾಡಂತ ಹೇಳ್ರಿ. ಈಗ ನೀವೆಲ್ಲ ಕೇಳಿಸ್ಕೊಂಡ್ರಿ. ಈಗಿನ ಕಾಲದ ಹೆಂಗಾಗೈತೆ ಅಂದ್ರ ಹೆಣ್ಣು ನೋಡಕ್ ಹೋಗಿರ್ತಾರ. ನೋಡಕ್ ಹೋದಾಗ ಎಷ್ಟ್ ಜಮೀನ್ ಐತಪ್ಪ, ಏನ್ ಮಾಡ್ತಿ ಅಂತೆಲ್ಲ ಕೇಳ್ತಾರ. ನಾ ಜಾಬ್ ಮಾಡ್ತೇನ್ರಿ, ನಂದು ಹೊಲ ಐತ್ರಿ ಅಂತಾರ. ಹೊಲ ಐತಿ ಜಾಬ್ ಮಾಡ್ತಾನಂದ್ರ ಕೊಡ್ತಾರ. ಜಾಬ್ ಇಲ್ರಿ ನಾ ರೈತ ಅದಾನಂದ್ರ ಕೊಡಂಗಿಲ್ಲ. ದಯವಿಟ್ಟು ಯಾರು ಅಂತ ತಪ್ಪು ಕೆಲಸ ಮಾಡ್ಬೇಡ್ರಿ. ವಜ್ರಕ್ಕ ಮುತ್ತಿಗೆ ಹೋಲಿಸ್ಬೇಡ್ರಿ. ಗ್ರಾಮೀಣ ಪ್ರದೇಶಕ್ಕ ನಗರಕ್ಕ ಹೋಲಿಸ್ಬೇಡ್ರಿ. ಅವನ್ನ ಎರಡೂ ಒಂದ ಕಂಪೇರ್ ಮಾಡಕ್ ಹೋಗ್ಬೇಡ್ರಿ. ಯಾಕಂದ್ರ ಇಡೀ ದೇಶಕ್ಕೆ ಅನ್ನ ಹಾಕ್ತಾನಂತ ನಿಮ್ ಮಗಳಿಗೆ ಒಬ್ಬಾಕಿಗೆ ಅನ್ನ ಹಾಕಂಗಿಲ್ಲೇನ್ರಿ? ಕಲ್ಲಪ್ಪ ಸಣ್ಮನಿ. ನಾನು ಮಿಲಾನ್ ಫೌಂಡೇಶನ್ ಧಾರವಾಡ ಒಳಗ ಗರ್ಲ್ ಐಕಾನ್ ಆಗಿ ವರ್ಕ್ ಮಾಡತ್ತೀನಿ.